ಹೇಗೆ ಶುರುವಾಯಿತು ವಿಜಯನಗರ ಸಾಮ್ರಾಜ್ಯ, ಅವಸಾನ ಹೊಂದಿದ್ದು ಹೇಗೆ, ಇವೆಲ್ಲದರ ಬಗ್ಗೆ ನಾವು ಧರ್ಮೇಂದ್ರ ಕುಮಾರ್ ಅವ್ರ ಹತ್ರ ಮಾತನಾಡ್ತಾ ಹೋಗೋಣ. ಸರ್, ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ಆ ವೈಭವ ಕಣ್ಣು ಮುಂದೆ ಬರುತ್ತೆ. ನಾವು ಆ ಮುತ್ತುರತ್ನಗಳ ಸೇರುಗಳನ್ನು ನೋಡಿಲ್ಲ, ಆ ಬೀದಿಗಳನ್ನು ನೋಡಿಲ್ಲ. ಆದರೆ ಇವತ್ತು ಹೋದಾಗ ಆ ಬೀದಿಗಳು ಯಾವ ರೀತಿ ಧ್ವಂಸ ಆದವು ಅನ್ನೋದಕ್ಕೆ ಕಥೆಗಳನ್ನು ಹೇಳ್ತಾ ಇವೆ. ಆ ದಿಬ್ಬ ಕಥೆಯನ್ನು ಹೇಳುತ್ತೆ, ವಿರೂಪಾಕ್ಷೇಶ್ವರ ದೇವಾಲಯ ಕಥೆಗಳನ್ನು ಹೇಳುತ್ತೆ. ಎಲ್ಲಿಂದ ಶುರು ಮಾಡ್ತೀರಿ ಸರ್? ನೋಡಿ, ಇದನ್ನ ಶುರು ಮಾಡುವಾಗ ನಾವು ದೇವರಿಂದನೇ ಶುರು ಮಾಡೋಣ. ವಿರೂಪಾಕ್ಷ ಅಂತ ಹೇಳಿ ನಾನು ಭಗವಂತನ ಹೆಸರು ತಗೋತೀನಿ. ಸತ್ಯ ಹರಿಶ್ಚಂದ್ರ ತನ್ನದೆಲ್ಲವನ್ನ ತನ್ನದೆಲ್ಲವನ್ನ ವಿಶ್ವಾಮಿತ್ರನಿಗೆ ದಾನ ಮಾಡಿ ಕಾಶಿಗೆ ಬರ್ತಾನೆ. ಕಾಶಿಗೆ ಬಂದಾಗ ಅವನನ್ನು ಕೇಳ್ತಾರೆ, ನೀನು ಎಲ್ಲವನ್ನ ವಿಶ್ವಾಮಿತ್ರಗೆ ದಾನ ಮಾಡಿದೆಯಲ್ಲ, ಮತ್ತು ಕಾಶಿನೂ ಅವಂದೇ ಅಲ್ವಾ ಅಂತಂದಾಗ ನಾನು ಹೇಳ್ತಾನೆ, ಕಾಶಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಕಾಶಿಯ ಯಜಮಾನ ವಿಶ್ವನಾಥ, ಕಾಶಿಯ ಪಾಲಕ ಕಾಲಭೈರವ. ಈ ಭೂಮಂಡಲದ ಯಾವ ನರನೂ ಕಾಶಿಗೆ ಪಾಲಕನಲ್ಲ, ಅವನು ಖುದ್ದು ದೇವರೇ ಪಾಲಕನಾದ್ದರಿಂದ ಇಲ್ಲಿ ನಾನು ಇರೋದಕ್ಕೆ ನನಗೆ ಹಕ್ಕಿದೆ ಅಂತ ಹೇಳ್ತಾನೆ. ಹಾಗೆ ಉತ್ತರದಲ್ಲಿ ಹೇಗೆ ಕಾಶಿಯು ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ನಗರವು, ದಕ್ಷಿಣದಲ್ಲಿ ಹಂಪೆ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ನಗರ. ಪಂಪಾ ವಿರೂಪಾಕ್ಷನನ್ನು ಚಾಲುಕ್ಯರ ದೊರೆ ವಿನಯಾದಿತ್ಯ 689ನೇ ಇಸ್ವಿನಲ್ಲಿ ನೋಡಿದ್ದಾನೆ. 689ನೇ ಇಸ್ವಿಯ ಶಾಸನ ಒಂದು ಪಂಪಾ ಕ್ಷೇತ್ರ ಅಂತ ವಿನಯಾದಿತ್ಯನ ಶಾಸನದಲ್ಲಿ. ಅಂದರೆ ಇವತ್ತಿಗೆ 1,500 ವರ್ಷಗಳಷ್ಟು ಹಿಂದೆ ಪಂಪಾ ಕ್ಷೇತ್ರ ಇತ್ತು. ಅಂದರೆ ಇನ್ನೂ ಎಷ್ಟು ಹಿಂದೆ ಇತ್ತು. ಸೊ ಪಂಪಾ ವಿರೂಪಾಕ್ಷನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅದನ್ನು ಅರಿತಂಥ ಹಕ್ಕಬುಕ್ಕರು ಅವರು ವಿರೂಪಾಕ್ಷನ ಹೆಸರಲ್ಲಿ ರಾಜ್ಯಭಾರ ಮಾಡ್ತಾ ಇದ್ರು. ನಾವು ಇಲ್ಲಿ ಕಸ್ಟೋಡಿಯನ್ಸ್ ಅಂತ. ಇವತ್ತಿಗೂ ನೀವು ಸೌದಿ ಅರೇಬಿಯಾದ ದೊರೆಯನ್ನು ನೋಡಿದ್ರೆ ನಾನು ಸೌದಿ ಅರೇಬಿಯಾದ ದೊರೆ ಅಂದ್ಕೊಳ್ಳಲ್ಲ, ಐ ಆಮ್ ದ ಕಸ್ಟೋಡಿಯನ್ ಆಫ್ ದ 2 ಹೋಲಿ ಮಾಸ್ಕ್ಸ್ ಅಂತಾನೆ. ಮೆಕ್ಕಾ ಮದೀನಾದ ನಾನು ಕಾವಲುಗಾರ, ನಾನು ದೊರೆ ಅಲ್ಲ ಅಂತಾನೆ. ಅದನ್ನು ನಮ್ಮವರು ಆಗಲದಿಂದ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಹಕ್ಕಬುಕ್ಕರು. ನಾವು ಈ ರಾಜ್ಯದ ಕಾವಲುಗಾರರು, ಮಹಾರಾಜ ಬಂದು ವಿರೂಪಾಕ್ಷನೇ ಅಂತೇಳಿ ಅವ್ರು ಸೈನ್ ಆಗ್ತಾ ಇದ್ದಿದ್ದು ಶ್ರೀ ವಿರೂಪಾಕ್ಷ ಅಂತ, ಎಲ್ಲ ರಾಜ ಅಂಕಿತ ಶ್ರೀ ವಿರೂಪಾಕ್ಷ ಅಂತ. ಹಾಗಾಗಿ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ಪಂಪಾ ವಿರೂಪಾಕ್ಷ. ಪಂಪ ಅಂದರೆ ಪಾರ್ವತಿ, ಪಂಪಾದೇವಿ ಪಕ್ಕದಲ್ಲೇ ಇದ್ದಾಳೆ, ವಿರೂಪಾಕ್ಷನ ಪಕ್ಕದಲ್ಲೇ ಪಂಪಾದೇವಿ ಇದ್ದಾಳೆ. ಆ ಪಂಪೆಯನ್ನೇ ಪಂಪಾ ವಿರೂಪಾಕ್ಷ, ಆ ಪಂಪೆಯಿಂದಲೇ ಹಂಪೆ. ಸೊ ಹಾಗಾಗಿ ಅವಳಿಂದ ಈ ಕ್ಷೇತ್ರ ಎಷ್ಟು ಪ್ರಸಿದ್ಧಿಗೆ ಬಂತು, ಪಂಪಾ ಕ್ಷೇತ್ರ ಅಂತ. ಸೊ ಈ ವಿರೂಪಾಕ್ಷನೂ ಪಂಪಾದೇವಿಯು ಅಷ್ಟು ಪುರಾತನವಾದಂಥ ನಮ್ಮ ದಕ್ಷಿಣ ದಿಕ್ಕಿನ ಅಧಿಪತಿಗಳು ಅಂತ ನಾನು ಹೇಳ್ಬೋದು. ಈ ಕ್ಷೇತ್ರ ಎಷ್ಟು ಪ್ರಬಲವಾದ ಕ್ಷೇತ್ರ ಅಂತಂದರೆ ನೋಡಿ, ಇದು ತುಂಬ ಹಿಂದೆಯಿಂದ ನಾವು ಶುರು ಮಾಡಬೇಕು. 1336 ಆದ್ರೂ ಇನ್ನೊಂದು ಸ್ವಲ್ಪ ಹಿಂದೆಯಿಂದ ಶುರು ಮಾಡಿದ್ರೆ 1290ರಲ್ಲಿ ಅಲಾವುದ್ದೀನ್ ಖಿಲ್ಜಿ ದಕ್ಷಿಣದ ಮೇಲೆ ಮೊದಲನೇ ಬಾರಿ ದಾಳಿ ಮಾಡಿದಾಗ ಅವನಿಗೆ ದಕ್ಷಿಣದ ಅಪಾರವಾದ ಸಂಪತ್ತಿನ ಮೇಲೆ, ಅವತ್ತಿಗಾಗಲೇ ದಕ್ಷಿಣದ ಸಂಪತ್ತು ಜಗದ್ವಿಖ್ಯಾತಿಯಾಗಿತ್ತು. ದಕ್ಷಿಣದಲ್ಲಿ ಅಪಾರವಾದಂಥ ಸಂಪತ್ತಿದೆ, ಅದನ್ನು ನಾನು ಲೂಟಿ ಮಾಡಬೇಕು ಅಂತ ಅವನು ಬಂದಾಗ ಮೊದಲನೇ ಸಿಕ್ಕಿದ್ದೆ ದೇವಗಿರಿ, ಇವತ್ತು ದೌಲತಾಬಾದ್ ಅಂತ ಏನು ಹೇಳ್ತೀವಿ. ಆ ದೇವಗಿರಿಯನ್ನು ಆಳ್ತಿದ್ದಂಥ ಸೇವೂಣೂರು ಅಥವಾ ಯಾದವರ ದೊರೆ ರಾಮಚಂದ್ರ ದೇವ ಮೊದಲನೇದಾಗಿ ಸೋಲ್ತಾನೆ. ಅವನು ಸೋತಾಗ ಅವನ ಸೇನಾಧಿಪತಿ ಆಗಿದ್ದಂಥ ಮುಮ್ಮಡಿ ಸಿಂಗೆ ನಾಯಕ, ಅವನು ಇದೆಲ್ಲದರ ಮೂಲ ಪುರುಷ. ಅವನ ಅಪಾರ ಸಂಪತ್ತಿನೊಡನೆ ಬಂದು ತನ್ನದೊಂದು ಸಣ್ಣದಾದಂಥ ರಾಜ್ಯವನ್ನು ಕಟ್ಕೊಳ್ತಾನೆ. ಅವನ ಮಗನಾದಂಥ ಕಂಪಿಲ ರಾಯ, ಅವನೇ ಕಂಪಿಲಿಯ ರಾಯ, ಅವನ ಮಗನಾದಂಥ ಕುಮಾರರಾಮ, ಗಂಡುಗಲಿ ಕುಮಾರರಾಮ, ಇವರೆಲ್ಲ ಈ ವಿಜಯನಗರದ ಮೂಲ ಕಾರಣಕರ್ತರು. ಅನೆಗೊಂದಿಯಲ್ಲಿ ಅವರೆಲ್ಲ ಇರ್ತಾರೆ. 1328ರಲ್ಲಿ ಕುಮಾರರಾಮ, ಕಂಪಿಲರಾಯ ಇವರೆಲ್ಲ ಗಿಯಾಸುದ್ದೀನ್ ತುಘಲಕನ ದಾಳಿಗೆ ಸಿಕ್ಕು ಅವರೆಲ್ಲ ಮರಣವನ್ನು ಹೊಂದುತ್ತಾರೆ. ಆ ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ. ಅವನ ಅಕ್ಕ ಮಕ್ಕಳಾದಂಥ ಹಕ್ಕ ಬುಕ್ಕರನ್ನು ಇವನು ಡೆಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಅವರನ್ನು ವಾಪಸ್ ಕರ್ಕೊಂಡು ಬಂದು ಪುನಃ ಅದೇ ರಾಜ್ಯಕ್ಕೆ ಪಾಲಕರನ್ನಾಗಿ ಮಾಡಿದಾಗ ಇವರು ತಮ್ಮ ವೇಷಗಳನ್ನು ಕಿತ್ತೊಗೆದು ನಾವು ನಿಜವಾದ ಪಾಲಕರು ಇಲ್ಲಿಗೆ ಅಂಥೇಳಿ 1336ರಲ್ಲಿ ಅನೆಗೊಂದಿ ಸಂಸ್ಥಾನವನ್ನು ಶುರು ಮಾಡ್ತಾರೆ. ಇವರು ವಿಜಯನಗರ ಸಂಸ್ಥಾನವನ್ನು ಶುರು ಮಾಡ್ತಾರೆ. ಇದಕ್ಕೆ ಮತ್ತೊಬ್ಬ ದೊರೆಯ ಸಪೋರ್ಟ್ ಇರುತ್ತೆ. ಯಾರಪ್ಪ ಅಂದರೆ ಅವನು ಹೊಯ್ಸಳರ ದೊರೆ 3ನೇ ವೀರಬಲ್ಲಾಳ ಮಹಾರಾಜ. ಅವನು ಅರುಣಾಚಲೇಶ್ವರದಲ್ಲಿ ಅಂದರೆ ತಿರುವಣ್ಣಾಮಲೆಯಲ್ಲಿ ಕೂತ್ಕೊಂಡು ಅರುಣ ಸಮುದ್ರ ಅಂತ ಹೆಸರಿನಿಂದ ತಮಿಳುನಾಡನ್ನೆಲ್ಲ ಆಳ್ತಾ ಇದ್ದಂಥ ಹೊಯ್ಸಳರ ಕೊನೆಯ ದೊರೆ 3ನೇ ವೀರಬಲ್ಲಾಳ ಮಹಾರಾಜ. ತನ್ನ ವಂಶ ಇನ್ನೇನು ನಿರ್ವಂಶವಾಗಲಿದೆ, ಹೊಯ್ಸಳರ ವಂಶ ಇನ್ನು ನನ್ನೊಂದಿಗೆ ಮುಗಿಯಲಿದೆ ಅಂತ ಅರಿತುಕೊಂಡಂಥ ಮಹಾರಾಜ ಈ ಹಕ್ಕಬುಕ್ಕರನ್ನು ಸಪೋರ್ಟ್ ಮಾಡಿ ತನ್ನೆಲ್ಲ ಸಾಮಂತರನ್ನು, ನೀವು ಈ ಹಕ್ಕಬುಕ್ಕರಿಗೆ ನೀವು ಸಪೋರ್ಟ್ ಮಾಡಬೇಕು, ಹಿಂದೂ ಸಾಮ್ರಾಜ್ಯ ಉಳಿಬೇಕಾದ್ರೆ ಇವರು ಮುಂದಕ್ಕೆ ಬರ್ತಾರೆ, ನನ್ನದಿನ್ನು ಮುಗೀತು ಕಾಲ ಅಂತ ಅವನು ಸತ್ತಿದ್ದು ನೋಡಿ 1343ರಲ್ಲಿ. ವಿಜಯನಗರ ಸಾಮ್ರಾಜ್ಯ ಶುರುವಾಗಿದ್ದು 1336ರಲ್ಲಿ. 9 ವರ್ಷಗಳ ಮುಂಚೆಯೇ ಅವನು ಈ ಮಾತನಾಡುತ್ತಾನೆ.